ನಮಸ್ಕಾರ ಸ್ನೇಹಿತರೆ, ಜಿಕೆ ಬೂಸ್ಟರ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಜನವರಿ 8 ಮತ್ತು 9, 2026ರ 10 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಪ್ರಶ್ನೋತ್ತರಗಳ ಮೂಲಕ ಆಳವಾಗಿ ತಿಳಿದುಕೊಳ್ಳೋಣ. ನೀವು ಯುಪಿಎಸ್ಸಿ, ಕೆಎಎಸ್, ಪಿಎಸ್ಐ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಿದ್ರೆ ಈ ಚರ್ಚೆ ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತೆ. ಬನ್ನಿ, ಜ್ಞಾನದ ಈ ಪಯಣದಲ್ಲಿ ಒಟ್ಟಿಗೆ ಸಾಗೋಣ. ಹಾಗಿದ್ರೆ ಶುರು ಮಾಡೋಣ. ನಮ್ಮ ಇವತ್ತಿನ ಚರ್ಚೆಯನ್ನ ನಾವು 3 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲು ರಾಷ್ಟ್ರೀಯ ಘಟನೆಗಳು, ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಮತ್ತು ಕೊನೆಯದಾಗಿ ರಕ್ಷಣೆ ಮತ್ತು ಜಾಗತಿಕ ವಿದ್ಯಮಾನಗಳು. ಸರಿ, ಮೊದಲನೇ ಭಾಗದಿಂದ ಶುರು ಮಾಡೋಣ. ಸರಿ, ನಮ್ಮ ಮೊದಲ ಪ್ರಶ್ನೆ ಇಲ್ಲಿದೆ. 2026ರ ನವದೆಹಲಿ ವಿಶ್ವ ಪುಸ್ತಕ ಮೇಳದ ಗೆಸ್ಟ್ ಆಫ್ ಆನರ್ ಅಂದರೆ ಗೌರವಾನ್ವಿತ ಅತಿಥಿ ದೇಶ ಯಾವುದು? ಆಯ್ಕೆಗಳು ಹೀಗಿವೆ: ಎ ಸ್ಪೇನ್, ಬಿ ಭಾರತ, ಸಿ ಫ್ರಾನ್ಸ್ ಅಥವಾ ಡಿ ಕತಾರ್. ಸರಿಯಾದ ಉತ್ತರ ಡಿ ಕತಾರ್. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ಅಂಶವಿದೆ. ಗಮನಿಸಿ, ಕತಾರ್ ಗೆಸ್ಟ್ ಆಫ್ ಆನರ್ ದೇಶ ಆದರೆ ಸ್ಪೇನ್ ಫೋಕಸ್ ಕಂಟ್ರಿಯಾಗಿದೆ. ಪರೀಕ್ಷೆಯಲ್ಲಿ ಈ ಸಣ್ಣ ವ್ಯತ್ಯಾಸದ ಬಗ್ಗೆ ಪ್ರಶ್ನೆ ಕೇಳಬಹುದು, ಹಾಗಾಗಿ ಇದನ್ನ ನೆನಪಿನಲ್ಲಿಟ್ಕೊಳ್ಳಿ. ಈ ಮೇಳ ದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯುತ್ತೆ ಮತ್ತು ಇದನ್ನ ಆಯೋಜಿಸೋದು ನಮ್ಮ ಶಿಕ್ಷಣ ಸಚಿವಾಲಯ. ಎರಡನೇ ಪ್ರಶ್ನೆ, ಸ್ವಾಮಿ ಎಚ್ ಇನ್ವೆಸ್ಟ್ಮೆಂಟ್ ಫಂಡ್ ಬಗ್ಗೆ ಈ 3 ಹೇಳಿಕೆಗಳನ್ನು ಸ್ವಲ್ಪ ಗಮನವಿಟ್ಟು ನೋಡಿ. 1. ಇದು 2019ರಲ್ಲಿ ಶುರುವಾಯಿತು. 2. ನಿಂತೋದ ಮನೆ ಕಟ್ಟೋ ಪ್ರಾಜೆಕ್ಟ್ಗಳಿಗೆ ಇದು ಹಣ ಕೊಡುತ್ತೆ. 3. ಇದನ್ನ RBI ನೇರವಾಗಿ ನೋಡ್ಕೊಳ್ಳುತ್ತೆ. ಹಾಗಿದ್ರೆ ಇದರಲ್ಲಿ ಯಾವ ಹೇಳಿಕೆಗಳು ಸರಿ? ಸರಿಯಾದ ಉತ್ತರ ಎ, ಅಂದ್ರೆ 1 ಮತ್ತು 2 ಮಾತ್ರ ಸರಿ. ಇಲ್ಲಿ ಒಂದು ಟ್ವಿಸ್ಟ್ ಇದೆ ನೋಡಿ. 3ನೇ ಹೇಳಿಕೆ ತಪ್ಪು. ಯಾಕಂದ್ರೆ ಈ ಸ್ವಾಮಿಸ್ ಫಂಡನ್ನ RBI ನಿರ್ವಹಿಸಲ್ಲ, ಬದಲಾಗಿ SB ಕ್ಯಾಪ್ ವೆಂಚರ್ಸ್ ಲಿಮಿಟೆಡ್ ಅನ್ನೋ ಸಂಸ್ಥೆ ಇದನ್ನ ಮ್ಯಾನೇಜ್ ಮಾಡುತ್ತೆ. ಇದು ಅರ್ಧಕ್ಕೆ ನಿಂತೋಗಿದ್ದ ಸಾವಿರಾರು ಮನೆಗಳ ನಿರ್ಮಾಣಕ್ಕೆ ಜೀವ ತುಂಬಿದ ಒಂದು ಅದ್ಭುತ ಯೋಜನೆ. ಈಗ ಮುಂದಿನ ಪ್ರಶ್ನೆ, 25ನೇ ಅಖಿಲ ಭಾರತ ಪ್ರಮುಖ ಬಂದರುಗಳ ಸಾಂಸ್ಕೃತಿಕ ಕೂಟ ಎಲ್ಲಿ ನಡೆಯಿತು? ಆಯ್ಕೆಗಳು ಚೆನ್ನೈ ಪೋರ್ಟ್, ಕೊಚಿನ್ ಪೋರ್ಟ್, ಪಾರದೀಪ್ ಪೋರ್ಟ್ ಅಥವಾ ಮುಂಬೈ ಪೋರ್ಟ್. ಸರಿಯಾದ ಉತ್ತರ ಸಿ, ಪಾರದೀಪ್ ಬಂದರು. ಈ ಕಾರ್ಯಕ್ರಮ ಒಡಿಶಾನ ಪಾರದೀಪ್ ಬಂದರಿನಲ್ಲಿ ಜನವರಿ 8, 2026ರಂದು ಉದ್ಘಾಟನೆಗೊಂಡಿತ್ತು. ಅಂದಹಾಗೆ ನಮ್ಮ ದೇಶದ ಪ್ರಮುಖ ಬಂದರುಗಳ ಸಿಬ್ಬಂದಿ ನಡುವೆ ಒಂದು ಸಾಂಸ್ಕೃತಿಕ ಸೇತುವೆ ನಿರ್ಮಿಸೋಕೆ ಈ ಕಾರ್ಯಕ್ರಮವನ್ನ ಕೇಂದ್ರ ಬಂದರು ಮತ್ತು ಜಲಸಾರಿಗೆ ಸಚಿವಾಲಯ ಆಯೋಜಿಸಿತ್ತು. 4ನೇ ಪ್ರಶ್ನೆ ಇದು. ಪ್ಯಾಂಕುಡಿ ಅನ್ನೋ ಒಂದು ಹೊಸ ಡಿಜಿಟಲ್ ಪೋರ್ಟಲ್ ಶುರುವಾಗಿದೆ. ಇದರ ಮುಖ್ಯ ಉದ್ದೇಶವಾದರೂ ಏನು? ಉತ್ತರ ಬಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಮನ್ವಯ ಮತ್ತು ಪಾರದರ್ಶಕತೆಯನ್ನ ಹೆಚ್ಚಿಸುವುದು. ಪ್ಯಾಂಕುಡಿ ಅಂದ್ರೆ ಏನು ಗೊತ್ತಾ? ಸರ್ಕಾರ, NGOಗಳು, ಕಾರ್ಪೊರೇಟ್ ಕಂಪನಿಗಳು, ಹೀಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡೋ ಎಲ್ಲರನ್ನೂ ಒಂದೇ ಕಡೆ ತರುವಂಥ ಒಂದು ಆನ್ಲೈನ್ ವೇದಿಕೆ. ಇದರಿಂದ ಯೋಜನೆಗಳು ಸರಿಯಾದವರಿಗೆ ತಲುಪ್ತಿದೆಯಾ ಇಲ್ವಾ ಅಂತ ಸುಲಭವಾಗಿ ತಿಳಿಯಬಹುದು. 5ನೇ ಪ್ರಶ್ನೆ, ಬಾಲ ವಿವಾಹ ಮುಕ್ತ ಭಾರತ ಅಥವಾ BVMB ಅನ್ನೋ ರಾಷ್ಟ್ರೀಯ ಅಭಿಯಾನದ ಮುಖ್ಯ ಗುರಿ ಏನು? ಮಹಿಳೆಯರಿಗೆ ಉದ್ಯೋಗ ಕೊಡೋದಾ? 2030ರ ಒಳಗೆ ಬಾಲ್ಯ ವಿವಾಹವನ್ನೇ ಇಲ್ಲದಂತೆ ಮಾಡೋದಾ? ಹಳ್ಳಿಗಳ ಅಭಿವೃದ್ಧಿನ ಅಥವಾ ಮಕ್ಕಳ ಶಿಕ್ಷಣದ ಬಗ್ಗೆ ಮಾತ್ರ ಗಮನ ಹರಿಸೋದಾ? ಸರಿಯಾದ ಉತ್ತರ ಬಿ, 2030. ಈ ವರ್ಷ ನೆನ್ಪಿಟ್ಕೊಳ್ಳಿ, 2030ರ ವೇಳೆಗೆ ಭಾರತದಿಂದ ಬಾಲ್ಯ ವಿವಾಹ ಪದ್ಧತಿಯನ್ನ ಸಂಪೂರ್ಣವಾಗಿ ತೊಡೆದುಹಾಕುವುದೇ ಈ ಅಭಿಯಾನದ ಗುರಿ. ಸರಿ, ಈಗ ನಾವು ನಮ್ಮ 2ನೇ ವಿಭಾಗ ಅಂದ್ರೆ ವಿಜ್ಞಾನ ಮತ್ತು ಪರಿಸರದ ಕಡೆಗೆ ಹೋಗೋಣ. ಬನ್ನಿ, ಈಗ ವಿಜ್ಞಾನ ಮತ್ತು ಪರಿಸರ ವಿಭಾಗ. ಪರಿಸರ ವಲಯದಲ್ಲಿ ಡಾಕ್ಟರ್ ಮಾಧವ್ ಗಾಡ್ಗೀಳ್ ಒಂದು ದೊಡ್ಡ ಹೆಸರು. ಅವರ ಬಗ್ಗೆ ಇಲ್ಲಿ 4 ಹೇಳಿಕೆಗಳಿವೆ. ಅವರ ಜನನ, IIScನಲ್ಲಿ ಅವರು ಸ್ಥಾಪಿಸಿದ ಕೇಂದ್ರ, ಪಶ್ಚಿಮ ಘಟ್ಟಗಳ ಸಮಿತಿಯ ಅಧ್ಯಕ್ಷತೆ ಮತ್ತು ಅವರಿಗೆ ಸಿಕ್ಕ ವಿಶ್ವಸಂಸ್ಥೆಯ ಪ್ರಶಸ್ತಿ. ಇದರಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಸಿ, ಅಂದ್ರೆ ಇಲ್ಲಿ ಕೊಟ್ಟಿರೋ ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ. ಇದರಿಂದ ನಮಗೆ ಗೊತ್ತಾಗತ್ತೆ ಡಾಕ್ಟರ್ ಗಾಡ್ಗೀಳ್ ಅವರ ಕೆಲಸ ಎಷ್ಟು ವಿಸ್ತಾರವಾಗಿತ್ತು ಅಂತ. ಅವರ ಗಾಡ್ಗೀಳ್ ವರದಿ ಇವತ್ತಿಗೂ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಬಗ್ಗೆ ಮಾತಾಡುವಾಗ ಒಂದು ಪ್ರಮುಖ ದಾಖಲೆಯಾಗಿದೆ. ಇದೊಂದು ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆ. ಒಂದು ಕಡೆ ಕೆಲವು ವಿರಳ ಭೂಮಿಯ ಮೂಲಧಾತುಗಳ ಹೆಸರುಗಳಿವೆ, ಇನ್ನೊಂದು ಕಡೆ ಅವುಗಳ ಉಪಯೋಗಗಳಿವೆ. ಸ್ವಲ್ಪ ಯೋಚಿಸಿ, ಸರಿಯಾದ ಜೋಡಿ ಯಾವುದು ಅಂತ ಗುರುತಿಸಿ. ಸರಿಯಾದ ಉತ್ತರ ಎ. ಈ ಟೇಬಲ್ ನೋಡಿ, ಎಲ್ಲವೂ ಸ್ಪಷ್ಟವಾಗುತ್ತೆ. ಪ್ರೊಮೀಥಿಯಂ ನ್ಯೂಕ್ಲಿಯರ್ ಬ್ಯಾಟರಿಗಳಲ್ಲಿ, ಸಮೇರಿಯಂ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ,
ಗ್ಯಾಡೋಲಿನಿಯಂ ಎಂಆರ್ಐ ಸ್ಕ್ಯಾನರ್ಗಳಲ್ಲಿ ಮತ್ತು ಲ್ಯಾಂಥನಮ್ ಬ್ಯಾಟರಿ ಇಲೆಕ್ಟ್ರೋಡ್ಗಳಲ್ಲಿ ಬಳಕೆಯಾಗುತ್ತೆ. ಈ ಮೂಲಧಾತುಗಳು ನಮ್ಮ ದೈನಂದಿನ ತಂತ್ರಜ್ಞಾನದಲ್ಲಿ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಈ ವಿಷಯದ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿದೆ. ನಿಮ್ಗೊತ್ತಾ, ಜಗತ್ತಿನ ಸುಮಾರು 90% ವಿರಳ ಭೂಮಿಯ ಲೋಹಗಳನ್ನ ಚೀನಾ ಸಂಸ್ಕರಿಸುತ್ತೆ. ಅಂದ್ರೆ ಈ ಕ್ಷೇತ್ರದಲ್ಲಿ ಚೀನಾದೇ ಪಾರುಪತ್ಯ. ಇದೇ ಕಾರಣಕ್ಕೆ ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ನಮ್ಮ ದೇಶದ ಕರಾವಳಿಗಳಲ್ಲಿ ಸಿಗುವ ಮೊನಾಝೈಟ್ ಮರಳಿನಿಂದ ಈ ಲೋಹಗಳನ್ನ ಬೇರ್ಪಡಿಸೋಕೆ ಭಾರತ ಹೆಚ್ಚಿನ ಗಮನ ಕೊಟ್ಟಿದೆ. ಈ ವಿಭಾಗದ ಕೊನೆಯ ಪ್ರಶ್ನೆ. ತಂತ್ರಜ್ಞಾನದ ಜಗತ್ತಿನಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು. ಭಾರತದ ಮೊದಲ ಕಮರ್ಷಿಯಲ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಕರ್ನಾಟಕದ ಯಾವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಸರಿಯಾದ ಉತ್ತರ ಬಿ, ಐಐಟಿ ಧಾರವಾಡ. ಇದು ಬರೀ ಒಂದು ಕಂಪ್ಯೂಟರ್ ಸ್ಥಾಪನೆ ಅಷ್ಟೇ ಅಲ್ಲ, ಇದು ಕರ್ನಾಟಕವನ್ನ ಕ್ವಾಂಟಮ್ ತಂತ್ರಜ್ಞಾನದ ರಾಷ್ಟ್ರೀಯ ಹಬ್ಬಾಗಿ ರೂಪಿಸುವ ಒಂದು ದೊಡ್ಡ ಹೆಜ್ಜೆ. ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಭವಿಷ್ಯದ ತಂತ್ರಜ್ಞಾನದಲ್ಲಿ ಭಾರತದ ಸ್ಥಾನವನ್ನ ಇನ್ನಷ್ಟು ಬಲಪಡಿಸಲಿದೆ. ಸರಿ, ಈಗ ನಮ್ಮ ಕೊನೆಯ ವಿಭಾಗ ರಕ್ಷಣೆ ಮತ್ತು ಜಾಗತಿಕ ವಿದ್ಯಮಾನಗಳಿಗೆ ಬರೋಣ. ಮೊದಲಿಗೆ L&T ಸಂಸ್ಥೆಗೆ ಸಂಬಂಧಿಸಿದ ಈ ಹೇಳಿಕೆಗಳನ್ನ ಗಮನಿಸಿ. ಯಾವುದು ಸರಿ ಅಂತ ಹೇಳಿ. ಉತ್ತರ ಡಿ, ಅಂದ್ರೆ ಎ ಮತ್ತು ಬಿ ಹೇಳಿಕೆಗಳು ಮಾತ್ರ ಸರಿ. ಇಲ್ಲಿ ಮೂರನೇ ಹೇಳಿಕೆ ಯಾಕೆ ತಪ್ಪು ಅನ್ನೋದು ತುಂಬಾ ಸಿಂಪಲ್. ದೇಶದಲ್ಲೇ ರಕ್ಷಣಾ ಉಪಕರಣಗಳನ್ನ ತಯಾರಿಸಿದ್ರೆ ನಾವು ಹೊರಗಡೆಯಿಂದ ತರಿಸ್ಕೊಳ್ಳೋದು ಅಂದ್ರೆ ಆಮದು ಹೆಚ್ಚಾಗಲ್ಲ, ಬದಲಿಗೆ ಕಡಿಮೆ ಆಗತ್ತೆ, ಹೌದಲ್ವೇ? ಇದೇ ಆತ್ಮನಿರ್ಭರ್ ಭಾರತದ ಮೂಲ ಉದ್ದೇಶ. ಈಗ ಮುಂದಿನ ಪ್ರಶ್ನೆ. ವಿಶ್ವಸಂಸ್ಥೆ 2026ನೇ ವರ್ಷಕ್ಕಾಗಿ 3 ಅಂತಾರಾಷ್ಟ್ರೀಯ ವರ್ಷಗಳನ್ನ ಘೋಷಿಸಿದೆ. ಅವು ಯಾವುವು? ಆಯ್ಕೆಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದ ಓದಿ ಉತ್ತರಿಸಿ. ಸರಿಯಾದ ಉತ್ತರ ಸಿ. 2026ನೇ ವರ್ಷವನ್ನ 3 ವಿಷಯಗಳಿಗೆ ಸಮರ್ಪಿಸಲಾಗಿದೆ. 1. ಹುಲ್ಲುಗಾವಲು ಮತ್ತು ಪಶುಪಾಲಕರು. 2. ಸುಸ್ಥಿರ ಅಭಿವೃದ್ಧಿಗಾಗಿ ಸ್ವಯಂ ಸೇವಕರು. ಮತ್ತು 3. ಮಹಿಳಾ ರೈತರು. ಈ 3 ವಿಷಯಗಳು ಜಗತ್ತು ಎದುರಿಸುತ್ತಿರುವ ಪ್ರಮುಖ ಸವಾಲುಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ಇಂದಿನ ಸಂಚಿಕೆ ಮುಗಿಯುವ ಮೊದಲು ನಿಮ್ಗಾಗಿ ಒಂದು ಬೋನಸ್ ಪ್ರಶ್ನೆ. ಒಂದು ರಾಷ್ಟ್ರ ಒಂದು ಬಂದರು ಪ್ರಕ್ರಿಯೆ ಯೋಜನೆಯ ಅಡಿಯಲ್ಲಿ ಯಾವ ಹೊಸ ಸೇವೆಯನ್ನ ಶುರು ಮಾಡಲಾಗಿದೆ? ನಿಮ್ಮ ಉತ್ತರ ಏನಿರ್ಬೋದು? ಅದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಇಂಥ ಹೆಚ್ಚಿನ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.